ಜನ ಇರ್ತಿದ್ರಲ್ಲ, ನಾವೆಲ್ಲ ಉಂಡೆ ಮಾಡೋದು ಕುತ್ಕೋತಿದ್ವಿ. ಅವಾಗ ಚೆನ್ನಾಗಿರ್ತಿತ್ತು. ಒಬ್ಬೊಬ್ರದ್ದು ಒಂದೊಂದು ಸೈಜ್ ಉಂಡೆ ಬರ್ತಿತ್ತು ಆವಾಗಂದ್ರೆ. ಇಷ್ಟಿಷ್ಟು ಚೋಟ, ಯಾಕಂದ್ರೆ ಸ್ವೀಟ್ಸ್ ಜಾಸ್ತಿ ಆಗೋಯ್ತು ಇವತ್ತು ಅಲ್ವಾ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ವಿದ್ಯಾಶ್ರೀಸ್ ಲಾಗ್. ಇದಾಗಿರುತ್ತೆ ನಮ್ಮ ಮನೆಯ ಶಿವರಾತ್ರಿ ಹಬ್ಬದ ಲಾಗ್ ಆಗಿರುತ್ತೆ. ತುಂಬ ದಿನವೇ ಆಗೋಯ್ತು. ಸಾರಿ ಫಾರ್ ದ ಲೇಟ್ ಅಪ್ಲೋಡ್, ಯಾಕಂದರೆ ಎಡಿಟಿಂಗ್ ಎಲ್ಲ ಸ್ವಲ್ಪ ಕಷ್ಟ ಆಯಿತು. ಸೊ ನನಗೂ ಬೇರೆ ಹುಷಾರಿರಲಿಲ್ಲ, ಥ್ರೋಟ್ ಪೇನ್ ಆಗಿತ್ತು. ಸೊ ಹಾಗಾಗಿ ನಾನು ಈಗ ಎಡಿಟಿಂಗ್ ಮಾಡಿ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಶಿವರಾತ್ರಿ ಹಬ್ಬದಲ್ಲಿ ಬೆಳಗ್ಗೆನೇ ಚಂದು ಅವರು ಅಭಿಷೇಕ ಕೂಡ ಮುಗಿಸ್ಕೊಂಡ್ರು. ಸೊ ನಾವು ಹಾಲು, ಜೇನುತುಪ್ಪ ಮತ್ತು ಮೊಸರು, ಸಕ್ಕರೆ ಈ ಥರ ಎಲ್ಲ, ಬಾಳೆಹಣ್ಣು ಎಲ್ಲದರಲ್ಲೂ ನಮ್ಮ ಮನೇಲಿ ಲಿಂಗದು ಒಂದು ಮೂರ್ತಿ ಇದೆ. ಸೊ ಅದಕ್ಕೆ ಅಭಿಷೇಕ ಮಾಡ್ತಾರೆ ಪ್ರತಿ ವರ್ಷದಂಗೆ. ಈ ಸಲಿನೂ ಚಂದು ಅವರನ್ನೇ ಅಭಿಷೇಕ ಮುಗಿಸ್ಕೊಂಡ್ರು. ಅಷ್ಟರಲ್ಲಿ ನಾನು ಎಲ್ಲ ತಿಂಡಿಗೆ ನೈವೇದ್ಯಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಆ್ಯಂಡ್ ಅಭಿಷೇಕ, ಶಿವ ಆ್ಯಕ್ಚುಲಿ ಅಭಿಷೇಕ ಪ್ರಿಯ ಆಗಿರೋದ್ರಿಂದ ಶಿವಂಗೆ ಅಲಂಕಾರಕ್ಕಿಂತ ಅಭಿಷೇಕ ತುಂಬ ಇಷ್ಟ ಆಗಿರುತ್ತೆ. ಆ್ಯಂಡ್ ಬಿಲ್ವಪತ್ರೆ ವಿಭೂತಿಯಲ್ಲಿ ಅಲಂಕಾರ ಮಾಡಿದ್ರೆ ತುಂಬಾ ಇಷ್ಟಪಡುತ್ತೆ ದೇವರು. ಹಾಗಾಗಿ ನಾವು ಕೂಡ ಅಭಿಷೇಕ ಎಲ್ಲ ಮುಗಿಸಿದ ನಂತರ ಬಿಲ್ವಪತ್ರೆಯಲ್ಲಿ ಅಂದರೆ ಇಷ್ಟು ದಳ ಅಂತ ಇರುತ್ತೆ. ಸೊ 3 ಎಲೆ ಇರೋ ಅಂಥ ಬಿಲ್ವಪತ್ರೆ ಇಟ್ಟರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಸೊ ಅದೇ ಥರದ್ದನ್ನು ನೋಡಿ ಅದನ್ನು ಒಂದು ತಟ್ಟೆ ತುಂಬ ಫುಲ್ಲು ಬಿಲ್ವಪತ್ರೆ ಹಾಕಿ ಅದಕ್ಕೆ ಅರ್ಚನೆ ಎಲ್ಲ ಮುಗಿಸ್ಕೊಂಡ್ವಿ. ಆ್ಯಂಡ್ ದವನ, ಮರ್ಗ ಅಂತೆಲ್ಲ ಸಿಗುತ್ತೆ, ಅದು ಕೂಡ ಪ್ರಿಯಕರವಾದದ್ದು ದೇವರಿಗೆ. ಸೊ ಅದನ್ನೆಲ್ಲ ಇಟ್ಟು ಪೂಜೆ ಮುಗಿಸ್ಕೊಂಡ್ವಿ. ಆ್ಯಂಡ್ ವಿಭೂತಿ ಎಲ್ಲ ಇಟ್ಟು ಆ್ಯಂಡ್ ಬೆಳಗಿನ ಜಾವ ನಾನು ಬೆಟ್ಟದ ನಲ್ಲಿಕಾಯಿದಲ್ಲಿ ತುಪ್ಪದ ದೀಪ ಹಚ್ಚಿದ್ದೆ. ಸೊ ಚಂದು ಅವರು ಪೂಜೆ ಎಲ್ಲ ಮುಗಿಸ್ಕೊಂಡ್ರು. ಈವ್ನಿಂಗ್ ಬೇಕಾದ್ರೆ ನಾವು ಚೇಂಜ್ ಮಾಡ್ಕೋಬೋದು, ಅಂದರೆ ನಾವು ಮನೆಯಲ್ಲೂ ದೀಪ ಹಚ್ಕೋಬೋದು, ಇಲ್ಲ ದೇವಸ್ಥಾನಕ್ಕೆ ಹೋದ್ರೂ ನಾವು ದೀಪ ಹಚ್ಬೋದು ಅಲ್ಲೂ ಕೂಡ. ಸೊ ನಾನು ಮನೆಯಲ್ಲೇ ಮಾಡೋದ್ರಿಂದ ಮನೆಯಲ್ಲೇ ನಾನು ದೀಪ ಎಲ್ಲ ಹಚ್ಕೊಂಡೆ. ಸೊ ಬೆಳಗಿನ ಪೂಜೆ ಮುಗೀತು. ಅಭಿಷೇಕ ಎಲ್ಲ ಚಂದು ಅವರೇ ಮುಗಿಸ್ಕೊಂಡ್ರು. ನಾನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಟ್ಟೆ, ಹೂವು ಎಲ್ಲ ಹಾಕಿ ಎಲ್ಲ ಅರೇಂಜ್ ಮಾಡಿಕೊಟ್ಟೆ. ಸೊ ಅಭಿಷೇಕ ಮುಗಿಸೋಳು ಆಯಿತು, 1 ಗಂಟೆ ಆಗೇ ಹೋಯಿತು. ಸೊ ಏನೂ ರೆಡಿ ಆಗಿಲ್ಲ, ಏನೂ ಇಲ್ಲ. ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ನೋಡೋಣ. ಇನ್ನು ಮನೇಲೆ ಎಲ್ಲ ಎಡೆ ಹಾಕ್ತೀವಲ್ಲ, ಸೊ ದೇವಸ್ಥಾನ ರಶ್ ಇರುತ್ತೆ. ಸೊ ನೋಡಬೇಕು ಹೋಗೋದು ಬೇಡವೋ ಅಂತ ಗೊತ್ತಿಲ್ಲ. ಈಗ ತಿಂಡಿ ಆಯಿತು. ಉಪವಾಸ ಏನೂ ಇಲ್ಲ ನಾವು ಈ ಸಲ, ಬಿಕಾಸ್ ನನಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗೋಗ್ಬಿಡುತ್ತೆ ಉಪವಾಸ ಇದ್ದರೆ ಅಂತ ಹೇಳ್ಬಿಟ್ಟು. ಆದರೂ ಒಂದು ಹೊತ್ತು ಇದ್ದೆ, ಮಧ್ಯಾಹ್ನವರೆಗೂ ಇದ್ದೆ. ಬ್ರೇಕ್ಫಾಸ್ಟ್ ಮಾತ್ರ ಕಂಪ್ಲೀಟ್ ಮಾಡಿಕೊಂಡು, ಬ್ರೇಕ್ಫಾಸ್ಟ್ನೇ ಲಂಚ್ ಥರ ಆಯಿತು. 1:30 ಆಗೋಯ್ತು ನಾವು ತಿನ್ನೋಷ್ಟರಲ್ಲಿ. ಸೊ ನೋಡೋಣ, ರಾತ್ರಿಗೆ ಏನಾದರೂ ಬರೀ ಫ್ರೂಟ್ಸ್ ತಿಂತೀವಿ ಅಷ್ಟೇ. ಸೊ ಮಧ್ಯಾಹ್ನ ಈಗ ಬ್ರೇಕ್ಫಾಸ್ಟ್ ಆಗೋಗಿದೆ, ದೋಸೆ ಏನೋ ಆಯಿತು. ರಾತ್ರಿಗೆ ಒಂಚೂರು ಫ್ರೂಟ್ಸ್ ಅಷ್ಟೇ. ಸೊ 2 ಟೈಮ್ ಉಪವಾಸ ಇದ್ದಂಗೆ ಆಗುತ್ತೆ. ಮೊದಲೆಲ್ಲ ನಾನು ಉಪವಾಸ ಮಾಡ್ತಿದ್ದೆ, ಮದುವೆಗಿಂತ ಮುಂಚೆನೂ ಮಾಡ್ತಿದ್ದೆ, ಮದುವೆ ಆದಮೇಲೆನೂ ಮಾಡ್ತಿದ್ದೆ ಉಪವಾಸ. ಬಟ್ ಅದು ಗ್ಯಾಸ್ಟ್ರಿಕ್ ಜಾಸ್ತಿ ಆಗೋಗಿದೆ ನನಗೆ ಈಗ. ಸೊ ಹಾಗಾಗಿ ಉಪವಾಸನೂ ಬೇಡ, ದೇವರಿಗೆ ಭಕ್ತಿಯಿಂದ ಕೈ ಮುಗಿಯೋಣ ಅಂತ ಹೇಳ್ಬಿಟ್ಟು ಈಗ ಪೂಜೆ ಎಲ್ಲ ಮುಗೀತು. ಸೊ ಯಾವ್ಯಾವ ಥರ ಉಂಡೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಸೊ ಮಹಾಶಿವರಾತ್ರಿಯ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಫುಲ್ ಏನ್ ಮಾಡ್ತಿದ್ಯಾ? ರವೆ ಉಂಡೆ ನಮ್ಮ ಕಡೆ ದೇವರಿಗೆ ಇವತ್ತು ಸಂಜೆ ಎಡೆ ಇಡ್ತೀವಿ. ಅಂದರೆ ರವೆ ಉಂಡೆ, ಕಡಲೆ ಬೀಜ, ಕಡಲೆಕಾಳು, ಕಡಲೆ ಬೀಜ ಮತ್ತು ಕಡಲೆ ಪಪ್ಪು ಎಲ್ಲ ಮಿಕ್ಸ್ ಮಾಡಿ ಒಂದು ಉಂಡೆ ಮಾಡ್ತೀವಿ. ಸೊ ಅದನ್ನು ನಾನು ಸ್ವಲ್ಪ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ರವೆ ಉಂಡೆ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಅಭಿಷೇಕ ಎಲ್ಲ ಆಯಿತು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ, ಬಿಕಾಸ್ ಇದು ಸ್ಟೀಲ್ದಾಗಿರೋದ್ರಿಂದ ಬೇಗ ಇದಾಗೋಗ್ಬಿಡುತ್ತೆ, ತಳ ಕಚ್ಬಿಡುತ್ತೆ. ಹಾಗಾಗಿ ಸೊ ಪೂಜೆ ಎಲ್ಲ ಮುಗೀತು. ಒಂಚೂರು ಹಿಂದೆ ಹೋಗ್ತೀನಿ, ನಾನು ನೀಟಾಗಿ ಬರೋದು. ಸೊ ಪೂಜೆ ಎಲ್ಲ ಮುಗೀತು. ಚಂದು ಅವ್ರ ಅಭಿಷೇಕ ಎಲ್ಲ ಮಾಡಿದ್ರು. ಮ್ಯೂಟ್ ಮಾಡುವ ಅತ್ತೆಯವರಿಲ್ಲ, ಅತ್ತೆಯವರು ಅಲ್ಲಿದ್ದಾರೆ. ಐ ಮೀನ್ ಶಿವಗಂಗೆಯಲ್ಲಿ ಅಲ್ಲಿ ಮನೆ ಇದೆಯಲ್ಲ ಅಲ್ಲಿದ್ದಾರೆ. ಸೊ ಅಲ್ಲಿ ದೀಪ ಹಚ್ಬೇಕಲ್ವಾ, ಸೊ ಅವ್ರು ಅಲ್ಲಿದ್ದಾರೆ. ಮಾವ ಬಂದಿದ್ರು. ಈಗೆಲ್ಲ ಹೂವು ಬಿಸಿ, ಸಿಕ್ಕೋಬೇಡ ಬಿಸಿ ಇದೆ, ಎಲ್ಲ ಹೊರಗಡೆ ಹೋಗಿದ್ದಾರೆ. ಸೊ ನಾನು ಕಲಿಸ್ಬೋದಾ? ಬೇಡ, ಬಿಸಿ ಇದೆ, ಜಾಸ್ತಿ ಬಿಸಿ ಇದೆ. ಬಿಸಿ ಇದ್ರೆ ಕಲಿಸ್ಬಾರ್ದು ಅಂತ ಆಗಲ್ಲ, ಕೈ ಬಿಸಿ ಇದೆ. ಸೊ ನಾವೆಲ್ಲ ಅದೇ ನಮ್ಮ ಅಮ್ಮನ ಮನೇಲಿ ಇರ್ಬೇಕಾದ್ರೆ ಸೂಲಿಬೇಲೆಯಲ್ಲಿ ಅಷ್ಟು ಜನ ಇರ್ತಿದ್ರಲ್ಲ, ನಾವೆಲ್ಲ ಉಂಡೆ ಮಾಡೋದು ಕುತ್ಕೋತಿದ್ವಿ. ಅವಾಗ ಚೆನ್ನಾಗಿರ್ತಿತ್ತು. ಒಬ್ಬೊಬ್ರದ್ದು ಒಂದೊಂದು ಸೈಜ್ ಉಂಡೆ ಬರ್ತಿತ್ತು.
ಅವಾಗಂದ್ರೆ ಇಷ್ಟಿಷ್ಟೇ ಮಾಡ್ತಿರ್ಲಿಲ್ಲ, ತುಂಬ ಜಾಸ್ತಿ ಮಾಡ್ತಾ ಇದ್ದಿದ್ದು. ನಮಗೆ ಸ್ನ್ಯಾಕ್ಸ್ ಅಂದರೆ ಅದೇ ಕೊಟ್ಟು ಕಳಿಸ್ತಾ ಇದ್ದಿದ್ದು. ಈ ಥರ ಲಡ್ಡು ಮಾಡಿಬಿಟ್ಟು ಎಷ್ಟೊಂದು ದಿನ ಇಟ್ಕೊತಿದ್ರು ಅವಾಗ. ಈಗೆಲ್ಲ ಸ್ವಲ್ಪ ಕಡಿಮೆ ಆಗೋಗ್ಬಿಟ್ಟಿದೆ ನೋಡಿ. ನಾನೇ ಇಷ್ಟಕ್ಕೆ ಮಾಡ್ತಾ ಇದ್ದೀನಿ. ಎಲ್ಲ ರವೆ ತಗೊಂಡಿದ್ಯಾ? ಅರ್ಧ kg ರವೆ ತಗೊಂಡಿದ್ದೀನಿ. ತುಪ್ಪ ಎಷ್ಟು ತಗೊಂಡಿದ್ಯಾ? ಅದೆಲ್ಲ ಕಪ್ ಲೆಕ್ಕದಲ್ಲಿ 1 ಕಪ್. ನಾನು ಆವಾಗಲೇ ತೋರಿಸಿದ್ನಲ್ಲ ಆ ಬೊಟ್ಲಲ್ಲಿ ಫುಲ್ ರವೆಗೆ ಮುಕ್ಕಾಲು ಭಾಗ ಇದು ಇನ್ನು ಸಕ್ಕರೆ, ಅರ್ಧ ಭಾಗ ತುಪ್ಪ ಹಾಕಿದ್ದೀನಿ. ಎಷ್ಟಾಗುತ್ತೆ ಗೊತ್ತಿಲ್ಲ, ನೋಡಬೇಕು ಎಷ್ಟು ಉಂಡೆ ಆಗುತ್ತೆ ಅಂತ, ಅರ್ಧ kgಯಲ್ಲಿ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಲು ಒಂದು ಸ್ವಲ್ಪ ಬಿಸಿ ಇದೆ. ಸೊ ಅಷ್ಟರಲ್ಲಿ ಇದನ್ನು ಕಟ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಹಾಲು ಹಾಕಿ ಕಟ್ಟೋದು, ಬಟ್ ಒಬ್ಬೊಬ್ರು ಏನೋ ಇದೆಲ್ಲ ನೀರೆಲ್ಲ ಹಾಕಿ ಕಟ್ತಾರಂತೆ, ಬಟ್ ಬಿಸಿ ನೀರು. ಸೊ ಆ ಥರ ಟ್ರೈ ಮಾಡಿಲ್ಲ ನಾವು ಹಾಲು ಹಾಕಿ ಕಟ್ಟೋದು. ಸೊ ನೋಡಿ ಹಿಂಗೆ ಕಟ್ತಾ ಇದ್ದಿದ್ದು. ಈಗ ಒಂಚೂರು ಪಾಕ ಆಗ್ತಾ ಇದೆ, ಲೈಕ್ ಸಕ್ಕರೆ ಹಾಕಿರ್ತೀವಲ್ವ, ಸೊ ಅದು ಪಾಕ ಥರ ಬರ್ತಾ ಇರುತ್ತೆ, ಗಟ್ಟಿ ಆಗಿಬಿಡುತ್ತೆ ಬೇಗ ಬೇಗ. ಒಂದು ಚಿಕ್ಕ ಕೈ ಚಿಕ್ಕದಾಗಿ ಬರ್ತಾ ಇದೆ. ನಾವು ಟ್ರೈ ಮಾಡ್ಬೋದಾ? ಬೇಡ ಬಿಸಿ ಇದೆ. ರವೆ ಉಂಡೆ ಈಸಿಯಾಗಿ ಹೋಗ್ಬಿಡುತ್ತೆ ಬೇಗನೆ. ಡ್ರೈ ಫ್ರೂಟ್ಸ್ ನೀವು ಪಿಸ್ತಾ ಕೂಡ ಹಾಕೋಬೋದು ಇದಕ್ಕೆ, ಚೆನ್ನಾಗಿರುತ್ತೆ. ಆಫ್ ಮಾಡಿ. ರವೆ ಉಂಡೆ ರೆಡಿ. ಇಲ್ಲಿ ಸೊ ಇಷ್ಟಾಗಿದೆ. ಆ್ಯಂಡ್ ಒಂದೇನೋ ತಿಂದರು. ಸೊ ಇನ್ನೊಂದು ಎತ್ಕೊಂಡು ಟೇಸ್ಟ್ ಮಾಡಿ ನೋಡು. ತಗೋ ಚೋಟ ಮೋಟ ಟೇಸ್ಟ್ ಚೆನ್ನಾಗಿ ಬಂದಿದ್ದಾ? ನಿಜ? ಅಂದರೆ ನಾನು ಚಿರೋಟಿ ರವೆ ಜಿಪ್ಟೋದಲ್ಲಿ ಆರ್ಡರ್ ಮಾಡಿದ್ದು, ಬಟ್ ಅದು ಬಂದಿದ್ದು ಮಾಮೂಲಿ ರವೆ ಬಂದಿದೆ. ಮಾಮೂಲಿ ರವೆ ಮನೆಯಲ್ಲೇ ಇತ್ತು, ಸೊ ಮಾಮೂಲಿ ರವೆಯಲ್ಲೇ ಮಾಡಿದೆ. ಚಿರೋಟಿ ರವೆಲ್ಲೂ ಸಖತ್ತಾಗಿ ಬರುತ್ತಂತೆ. ಸೊ ಇದು ಆಯಿತು. ಇನ್ನು ಕಡಲೆ ಬೀಜ ಕಡಲೆಪಪ್ಪು ಎಲ್ಲ ಹಾಕಿ ಇದು ಒಂದು ರೆಡಿ ಮಾಡಬೇಕು. ರೆಡಿ ಮಾಡಿದ್ರೆ ಮುಗಿಯುತ್ತೆ. ಸೊ ರವೆ ಉಂಡೆ ಆಗಿದೆ. ಆ್ಯಂಡ್ ಈಗ ಬಂದು ಕಡಲೆ ಬೀಜ ಕಡಲೆಪಪ್ಪು ಮತ್ತು ಅಕ್ಕಿ ಹಿಟ್ಟು, ಗಸಗಸೆ ಮತ್ತು ಏನದು ಏಲಕ್ಕಿ ಪೌಡ್ರು ಸೊ ಹಾಕಿ ಇದನ್ನು ಇದು ಮಾಡ್ಕೊಂಡಿದ್ದೀನಿ. ಅಕ್ಕಿನ ನಾವು ಹುರಿದು ಕೂಡ ಮಿಕ್ಸಿಗೆ ಹಾಕ್ಕೋಬೋದು, ಅಥವಾ ನಿಮಗೆ ಅಕ್ಕಿ ಹುರಿದು ಮಿಕ್ಸಿಗೆ ಹಾಕ್ಕೊಂಡಿಲ್ಲ ಅಂದರೆ ಅಕ್ಕಿ ಹಿಟ್ಟನ್ನೇ ನಾವು ಹುರ್ಕೋಬೋದು ಸ್ವಲ್ಪ ಲೈಟಾಗಿ, ಮತ್ತು ಒಂದು ಸ್ವಲ್ಪ ಕೊಬ್ಬರಿ. ಸೊ ಎಲ್ಲ ನೀಟಾಗಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು, ಡ್ರೈ ಫ್ರೈ ಮಾಡ್ಕೋಬೇಕು, ಏನು ಹಾಕ್ದೇನೆ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಸೊ ಈಗ ಇದು ಬೆಲ್ಲ ಕರಗಿಸ್ಕೊಂಡು ಹಾಕ್ಕೊಳೋದು ಅಷ್ಟೇ. ಸೊ ನಮ್ಮ ಕಡೆ ಈ ಥರ ಮಿಕ್ಸಿಗೆ ಹಾಕಲ್ಲ, ನಮ್ಮ ಅಮ್ಮನ ಮನೆಯಲ್ಲಿ. ಬಟ್ ಇಲ್ಲಿ ತಿನ್ನೋದಕ್ಕೆ ಆಗಲ್ಲ ಅಷ್ಟು ಗಟ್ಟಿ ಮಾಡಿದ್ರೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಮಿಕ್ಸಿಗೆ ಹಾಕ್ಕೋತೀವಿ. ಆ ಕಡೆ ಬರೀ ಕಡಲೆ ಬೀಜ ಕಡಲೆಪಪ್ಪು ಹಂಗೆ ಹುರಿದು ಸಿಪ್ಪೆ ತೆಗೆದು ಹಂಗೆ ಹಾಕ್ತಾರೆ. ಸೊ ಇಲ್ಲಿ ಮಾತ್ರ ನಾವು ಈ ಥರ ಪೌಡ್ರ್ ಮಾಡ್ಕೋತೀವಿ, ತಂಬಿಟ್ಟಿನ ಥರ ಮಾಡ್ಕೋತೀವಿ ಅಷ್ಟೇ. ಪಾಕ ಬರೋದು ಏನು ಬೇಡ, ಸುಮ್ಮನೆ ಜಸ್ಟ್ ಕರಗಿಸಿದ್ರೆ ಸಾಕು. ಬಿಸಿ ಬಿಸಿ ಇರುತ್ತೆ. ಬಿಸಿ ಬಿಸಿಯಲ್ಲೇ ನಾವು ಒಂದು ಸ್ವಲ್ಪ ಕೈಗೆ ತುಪ್ಪ ಏನಾದರೂ ಹಾಕ್ಕೊಂಡು ಕಟ್ಕೋಬೇಕಾಗತ್ತೆ. ತುಪ್ಪದ ಪ್ಯಾಕೆಟ್ ತರಿಸಿದ್ವಿ, ಸೊ ಅದನ್ನೇ ಯಾಕೆ ವೇಸ್ಟ್ ಮಾಡಿದ್ವಿ ಅಂತ ತುಪ್ಪ ಹಾಕೋತಾ ಇದ್ದೀವಿ. ಈ ರೀತಿ ಬರ್ಬೋದು, ಚೆನ್ನಾಗಿರುತ್ತೆ ತಿನ್ನಕ್ಕೆ. ಈ ಥರ ಚೆನ್ನಾಗಿರುತ್ತೆ. ಬಟ್ ಆ ಥರ ಅಂದರೆ ನಾವು ಕಡಲೆ ಬೀಜ ಕಡಲೆಪಪ್ಪು ಏನು ಪುಡಿ ಮಾಡದೆ ಹಾಕೋದು, ಅದು ಸ್ವಲ್ಪ ಗಟ್ಟಿ ಇರುತ್ತೆ, ತಿನ್ನೋದಕ್ಕಾಗಲ್ಲ. ಇದನ್ನ ಹುರಿದಕ್ಕಿ ತಂಬಿಟ್ಟು ಅಂತ ಕೂಡ ಕರೀತಾರೆ. ಒಂದೊಂದ್ಸಲ ಒಂದೊಂದು ಕಡೆ ಅಕ್ಕಿ ಯೂಸ್ ಮಾಡಲ್ಲ, ಬರೀ ಕಡಲೆಪಪ್ಪು ಕಡಲೆ ಬೀಜ ಬೆಲ್ಲ ಅದನ್ನ ಮಾತ್ರ ಯೂಸ್ ಮಾಡ್ತಾರೆ ಅಷ್ಟೇ. ಇದು ಬಿಸಿ ಬಿಸಿ ಇದ್ದಾಗನೇ ಈ ಥರ ಕಟ್ಕೊಂಡ್ಬಿಡ್ಬೇಕು, ಇಲ್ಲ ಅಂದರೆ ಎಲ್ಲ ಪುಡಿ ಪುಡಿ ಆಗುತ್ತೆ. ಆ್ಯಕ್ಚುಲಿ ಇದೆ ಜಾಸ್ತಿ ಶಿವನಿಗೆ ಪ್ರಿಯಕರವಾದದ್ದು ಅಂದರೆ ಹುರಿದಕ್ಕಿ ತಂಬಿಟ್ಟು ಅಂತ ಹೇಳ್ತಾರೆ. ಸೊ ಬೆಲ್ಲ ಕಡಲೆಪಪ್ಪು ಕಡಲೆ ಬೀಜ ಇದು ಬೇಗ ಹೀರ್ಕೊಂಡ್ಬಿಡುತ್ತೆ, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಬೇಗ ಮಿಕ್ಸ್ ಮಾಡ್ಕೊಬೇಕು. ಅಕ್ಕಿ ಹಾಕಿರ್ತೀವಲ್ವ, ಸೊ ಅದಕ್ಕೆ ಹೀರ್ಕೊಂಡ್ಬಿಡುತ್ತೆ. ಈ ಉಂಡೆ ಕೂಡ
ಸೊ ಟೇಸ್ಟ್ ಮಾಡಿ ನೋಡಿ ಹೇಳಿ ಗುರುವೇ. ಚೋಟ, ಯಾಕಂದರೆ ಸ್ವೀಟ್ಸ್ ಜಾಸ್ತಿ ಆಗೋಯ್ತು ಇವತ್ತು ಅಲ್ವಾ. ಚೋಟ ಮಾಡಿದ್ದೀನಿ, ಇನ್ನೆಲ್ಲ ದಪ್ಪ ದಪ್ಪ ಮಾಡಿದ್ದೀನಿ. 2 ಮಾತ್ರ ಚಿಕ್ಕ ಚಿಕ್ಕದ. ತಿನ್ಬಿಡು. ಹೆಂಗಿದೆ? ಇಟ್ಸ್ ಗುಡ್, ನೈಸಾ? ಸೊ ಆಯಿತು, ಇನ್ನೇನಿದ್ರು ವಾಟರ್ ಮೆಲನ್ ಕಟ್ ಮಾಡಿಕೊಡು, ತಿಂದ್ಬಿಡ್ತೀನಿ ಅಷ್ಟೇ, ಮುಗೀತು. ಸೊ ಸಂಜೆ 6 ಗಂಟೆ ಅಷ್ಟರಲ್ಲಿ ಮತ್ತೆ ಮನೆಗೆ ಅಲ್ಲಿ ದೀಪ ಹಚ್ಚಿ ಈ ಥರ ನಾನು ಕಾಯಿ ದೀಪ ಹಚ್ಚುತ್ತೀನಿ. ತೆಂಗಿನಕಾಯಿ ದೀಪ ಅಂದರೆ ಶಿವಂಗೆ ತೆಂಗಿನಕಾಯಿ ದೀಪ ಆಗಿರ್ಬೋದು, ಬೆಲ್ಲದ ದೀಪ ಆಗಿರ್ಬೋದು ತುಂಬಾ ಶ್ರೇಷ್ಠ. ನಾವು ಅಂದ್ಕೊಂಡಿರೋ ಕೆಲಸಗಳೆಲ್ಲ ಯಾವುದೇ ವಿಘ್ನಗಳಿಲ್ದಿರ ಸುಸೂತ್ರವಾಗಿ ನಡೆಸ್ಕೊಡ್ಬೇಕು ಅಂದರೆ ತೆಂಗಿನಕಾಯಿ ದೀಪ ಹಚ್ಚಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಕೂಡ ಮನೆಯಲ್ಲೇ ಹಚ್ಚಿದೆ. ಬಿಕಾಸ್ ದೇವಸ್ಥಾನದಲ್ಲೆಲ್ಲ ತುಂಬಾ ರಶ್ ಇರುತ್ತೆ. ಆ್ಯಂಡ್ ನೋಡಿ, ನಾನು ಮಾಡಿರೋ ಅಂಥ ರವೆ ಉಂಡೆ ಲಡ್ಡು, ಕಡಲೆ ಬೀಜದ್ದು ಮತ್ತು ರಾಗಿಯಲ್ಲಿ ಕೂಡ ನಾವು ಮಾಡ್ತೀವಿ. ಸೊ ಮಮ್ಮಿ ಆ ಹಿಟ್ಟು ಮಾಡಿ ಎತ್ತು ಕಳಿಸಿದ್ರು. ಸೊ ಅದರಲ್ಲೂ ಕೂಡ ಮಾಡಿದ್ದೀನಿ. ಒಂದು ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು ಎಲ್ಲ ಇಟ್ಟು ದೇವರಿಗೆ ನೈವೇದ್ಯ ಇಡ್ತೀವಿ. ಇವತ್ತಿನ ನೈವೇದ್ಯ ಸಿಂಪಲ್ಲಾಗಿ ಫ್ರೂಟ್ಸ್ದಾಗಿರುತ್ತೆ. ಸೊ ನೋಡಿ, ಈ ಥರ ತೆಂಗಿನಕಾಯಿ ದೀಪ ಕೂಡ ಹಚ್ಚಿದ್ದೀನಿ ಮನೆಯಲ್ಲಿ. ದೇವಸ್ಥಾನದಲ್ಲಿ ಕೂಡ ಹಚ್ಕೋಬೋದು. ದೇವಸ್ಥಾನದಲ್ಲೆಲ್ಲ ರಶ್ ಇರುತ್ತೆ ಇವತ್ತು, ಅಲ್ಲೋಗಿ ಹಚ್ಚೋದಕ್ಕೆಲ್ಲ ಕಷ್ಟ ಆಗುತ್ತೆ. ಸೊ ನೀವು ಬೆಲ್ಲದ ದೀಪನೂ ಕೂಡ ಹಚ್ಬೋದು, ಆರ್ ತೆಂಗಿನಕಾಯಿ ದೀಪನೂ ಕೂಡ ಹಚ್ಬೋದು. ಆ್ಯಂಡ್ ನಮ್ಮ ಮನೆಯಲ್ಲಿ ಪೂಜೆ ಇವತ್ತಿನ ಈವ್ನಿಂಗು ಕಂಪ್ಲೀಟ್ ಆಗಿದೆ. ಸೊ ಪೂಜೆ ಎಲ್ಲ ಮಾಡಿದಾದ್ಮೇಲೆ ನಾನು ಲಡ್ಡು ಎಲ್ಲ ಮಾಡಿದ್ನಲ್ಲ, ಸೊ ಬಾಡಿಗೆ ಮನೆಯವ್ರಿಗೆ ಎಲ್ಲರಿಗೂ ಕೊಡೋಣ ಅಂತ ಹೇಳ್ಬಿಟ್ಟು ಈ ಥರ 2 ಲಡ್ಡು ಆ್ಯಂಡ್ 1 ಬಾಳೆಹಣ್ಣು ಅಂತ ಅಂದ್ಕೊಂಡು ಈ ಥರ ಕೊಟ್ಟೆ. ಸೊ ಎಲ್ಲರಿಗೂ ಕೊಟ್ಟೆ, ಎಲ್ಲದೂ ವೀಡಿಯೋ ಮಾಡೋಕ್ಕಾಗಿಲ್ಲ. ಲಾಸ್ಟಲ್ಲಿ ಕೊಟ್ಟವ್ರಿಗೆ ಮಾತ್ರ ವೀಡಿಯೋ ಮಾಡ್ಕೊಳೋದಕ್ಕಾಯಿತು. ನೈಟ್ ಡಿನ್ನರ್ಗೆ ಉಪ್ಪಿಟ್ಟು ಸ್ವಲ್ಪ ಒಂದು ಎಡೆ ಎತ್ಕೊಂಡಿದ್ದೀವಿ. ಸೊ ಮೆಕ್ಕಿದ್ದು ಉಪ್ಪಿಟ್ಟು ಮಾತ್ರ ಇವತ್ತು ಸಕ್ಕತ್ತಾಗಿ ಬಂದಿದೆ. ಯಾಕೋ ದೇವ್ರ ಪ್ರಸಾದ ಅಂತನೋ ಏನೋ ಗೊತ್ತಿಲ್ಲ, ಸೂಪರಾಗಿ ಬಂದಿದೆ. ಅದೇ ಬರುತ್ತಲ್ಲ ಈರುಳ್ಳಿ ಹೂವು, ಸೊ ಅದನ್ನು ಹಾಕಿ ಮಾಡಿದ್ದೀನಿ. ಸಕ್ಕತ್ತಾಗಿ ಬಂದಿದೆ. ಸ್ಪ್ರಿಂಗ್ ಆನಿಯನ್ ಅಲ್ವಾ ಇದು, ಸಕ್ಕತ್ತಾಗಿ ಬಂದಿದೆ. ಉಪ್ಪಿಟ್ಟು ಮಾತ್ರ ಸೂಪರಾಗಿದೆ. ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್. ಸೊ ಬೆಳಗ್ಗೆನೇ ನಾವು ಹಬ್ಬದೂಟ ಅಂತ ಮಾಡ್ತೀವಿ. ಸೊ ಕಾಳು ಸಾರು, ಮುದ್ದೆ, ಪಾಯಸ, ಚಿತ್ರಾನ್ನ, ಅನ್ನ ಮತ್ತು 2 ಥರದ ಪಲ್ಯ, ಹಪ್ಪಳ ಎಲ್ಲ ಮಾಡಿ ದೇವ್ರಿಗೆ ನೈವೇದ್ಯ ಇಡ್ತೀವಿ. ನೆನ್ನೆ ಫ್ರೂಟ್ಸು ತರಕಾರಿ ಇಟ್ಟಿರ್ತೀವಿ. ಇವತ್ತು ಹಬ್ಬದೂಟ ಮಾಡಿ ಉಪವಾಸ ಯಾರ್ಯಾರು ಇರ್ತಾರಲ್ಲ, ಸೊ ಅವರೆಲ್ಲರೂ ಎಡೆ ತಿಂತಾರೆ. ನೋಡಿ, ಇವತ್ತು ಐಟಮ್ಸ್ನ ಮಾಡ್ತೀವಿ. ಆ್ಯಂಡ್ ಇಲ್ಲಿ ಅಂದರೆ ದಾಸರಹಳ್ಳಿಯಲ್ಲಿ ಇಲ್ಲೇ ಶನ್ಮಾತ್ಮನ ದೇವಸ್ಥಾನ ಅಂತಿದೆ, ಅಲ್ಲಿಗೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಬರ್ತಾರೆ. ಬಟ್ ನಾವು ಮನೇಲೇ ಮಾಡೋದ್ರಿಂದ ಸೊ ನಾನು ಹೊರಗಡೆ ಹೋಗಲ್ಲ. ಆ್ಯಂಡ್ ಅತ್ತೆಯವ್ರು ಕೂಡ ಅಲ್ವಾ, ಸೊ ಅವ್ರು ಇದ್ದಿದ್ರೆ ಅವರು ಹೋಗಿ ಬರ್ತಾಯಿದ್ರು. ಸೊ ಇಷ್ಟು ವೆರೈಟಿ ಮಾಡಿರ್ತೀರಿ. ಆ್ಯಂಡ್ ನಿಮ್ಮ ಕಡೆ ಯಾವ್ಯಾವ ಥರ ಮಾಡ್ತೀರಾ, ಯಾವ್ಯಾವ ಥರ ಸೆಲೆಬ್ರೇಷನ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಸೊ ಎಸ್, ಇದಾಗಿತ್ತು ನಮ್ಮ ಶಿವರಾತ್ರಿ ಹಬ್ಬದ ಲಾಗ್. ಸೊ ಈ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಂಪಲ್ಲಾಗಿ, ಬ್ಯೂಟಿಫುಲ್ಲಾಗಿ, ತುಂಬ ಅರ್ಥಪೂರ್ಣವಾಗಿ ಈ ಸಲ ಹಬ್ಬ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್.